ಹಲೋ ಎಲ್ರಿಗೂ ನಮಸ್ಕಾರ. ನಾವಿವತ್ತು ಪೆಟ್ರೋಲ್ನಲ್ಲಿ ಎಷ್ಟು ಎಥನಾಲ್ನ ಎಷ್ಟು ಪರ್ಸೆಂಟ್ ಬ್ಲೆಂಡ್ ಮಾಡಿದ್ದಾರೆ ಅಂತ ಫೈಂಡ್ ಮಾಡ್ತಾ ಇದ್ವಿ. ಸೊ ಕಲರ್ ಡಿಫ್ರೆನ್ಸ್ ನೋಡ್ಬೋದು. ಆ್ಯಕ್ಚುಲಿ ನ್ಯಾಚುರಲಿ ಪ್ಯೂರ್ ಪೆಟ್ರೋಲ್ಗೆ ಯಾವುದೇ ಕಲರ್ ಇರಲ್ಲ, ವಾಟ್ರ್ ಫಾರ್ಮಲ್ಲಿ ಇರುತ್ತೆ ಅದು ಆ್ಯಕ್ಚುಲಾಗಿ. ಸೊ ಇಲ್ಲ ಅಂದರೆ ಪೇಲ್ ಎಲ್ಲೋ ಕಲರ್. ಪೇಲ್ ಎಲ್ಲೋ ಅಂದರೆ ದಿಸ್ ಇಸ್ ದ ಪೇಲ್ ಎಲ್ಲೋ ಕಲರ್. ಈ ಕಲರಲ್ಲಿ ಇರೋದು ಪೆಟ್ರೋಲು, ಒರಿಜಿನಲ್ ಪ್ಯೂರ್ ಪೆಟ್ರೋಲ್. ಸೊ ಇದರಲ್ಲಿ ಸ್ವಲ್ಪ ಡೈಸ್ನ ಆ್ಯಡ್ ಮಾಡಿರ್ತಾರೆ. ಡೈಸ್ನಲ್ಲಿ ಸ್ವಲ್ಪ ಈಗ ಫಾರ್ ಎಕ್ಸಾಂಪಲ್ ಈಗ ಆಕ್ಟೈನ್ನ ಮಿಕ್ಸ್ ಮಾಡೋವಾಗ ನಮಗೆ ಪ್ರೀಮಿಯಮ್ ಯಾವುದು ನಾರ್ಮಲ್ ಪೆಟ್ರೋಲ್ ಯಾವುದು ಅಂತ ಗೊತ್ತಾಗೋದಕ್ಕೆ ಕಲರ್ಸ್ನ ಮಿಕ್ಸ್ ಮಾಡಿರ್ತಾರೆ, ಡೈಸ್ ಕಲರ್ಸು. ಸೊ ಇದು ಇಂಡಿಯನ್ ಆಯಿಲ್ದಲ್ಲಿ ಇದು ಪೇಲ್ ಎಲ್ಲೋನೇ ಇದೆ, ಸ್ವಲ್ಪ ಮಿಕ್ಸ್ ಆಗಿರೋದು ಕಾಣುತ್ತೆ. ಇದು ಭಾರತಲ್ಲಿ ಆಕ್ಟೈನ್ ಜಾಸ್ತಿ ಇದೆ, 91 ಆಕ್ಟೈನ್ ಎರಡೂ ರೆಗ್ಯುಲರ್ ಆಗಿ ಯೂಸ್ ಮಾಡೋಂಥ ಪೆಟ್ರೋಲ್ ಇದು. ಸೊ ಇದರಲ್ಲಿ ಎಷ್ಟು ಪರ್ಸೆಂಟು ಎಥನಾಲ್ ಮಿಕ್ಸ್ ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ. ಮಾತ್ರ ಇದೆ. ಇವತ್ತು 2 ಸಿರಂಜ್ ಯೂಸ್ ಮಾಡ್ತಾ ಇದ್ದೀವಿ. ಸೊ ದಿಸ್ ಸಿರಂಜ್ ಆರ್ ಸ್ಪಾನ್ಸರ್ಡ್ ಬೈ ಮಿಸ್ಟರ್ ಸುದೀಪ್ ಪರಪ್ಪ. 10 ml ಪೆಟ್ರೋಲ್ನ ಮಿಕ್ಸ್ ಮಾಡಿಬಿಟ್ಟು ಎಷ್ಟು ಎಥನಾಲ್ ಬ್ಲೆಂಡ್ ಮಾಡಿದ್ದಾರೆ ಅಂತ ನೋಡೋಣ. ಸೊ ಇವಾಗ ನಾವು 10 mlಗೆ 20% ಹಂಗೆ ವಾಟ್ರನ್ನ ಫಿಲ್ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಇದರಲ್ಲಿ 20% ಇದೆ ಕರೆಕ್ಟಾಗಿ ವಾಟರ್ನ ನಾನು ಸಪ್ರೇಟ್ ಮಾಡಿ ಈಗ 10 ml ಅಷ್ಟು ಪೆಟ್ರೋಲ್ ತೊಗೋತೀನಿ. ನೋಡೋಣ ಎಷ್ಟು ಪರ್ಸೆಂಟ್ ಬರುತ್ತೆ ಅಂತ. ಸೊ ಈಗ 2 ಫಿಲ್ ಮಾಡಾಗಿದೆ. ಇದು ಭಾರತ್, ಇದು ಇಂಡಿಯನ್ ಆಯಿಲು. ಸೊ ಇಲ್ಲೂ ಸ್ವಲ್ಪ ಕಲರ್ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇದು ಸ್ವಲ್ಪ ಲೈಟ್ ಕಲರ್ ಇದೆ, ಇದು ಸ್ವಲ್ಪ ಡಾರ್ಕಲ್ಲಿದೆ. ಮೀನ್ಸ್ ಇದು ರೆಡಿಶ್ ಕಲರಲ್ಲಿದೆ, ಇದು ಯೆಲ್ಲೋ ಶೇಡಲ್ಲಿದೆ. ಸೊ ಇದನ್ನು ಮಿಕ್ಸ್ ಮಾಡಿ ನೋಡೋದ ಎಷ್ಟು ಪರ್ಸೆಂಟ್ ಇದೆ ಅಂತ. ಸೊ ಆ್ಯಕ್ಚುಲಿ ಆಲ್ರೆಡಿ ಮಿಕ್ಸ್ ಆಗಿದೆ. ಇದು ಸಿರಂಜಲ್ಲಿ ತೊಗೊಳ್ಳೋವಾಗ 20% ಆಗಲೇ ಸಪ್ರೇಟ್ ಆಗಿಬಿಟ್ಟಿದೆ ಇದು. ಸೊ 20% ಎಥನಾಲ್ ಇದೆ ಇದರಲ್ಲೂ ಕೂಡ ಆಲ್ಮೋಸ್ಟ್ ಇದರಲ್ಲೂ 20% ಎಥನಾಲ್ ಇದೆ. ಇಲ್ಲಿವರೆಗೆ ಕರೆಕ್ಟಾಗಿ ಫಿಲ್ ಆಗಿದೆ. ಅದು ಮೀನ್ಸ್ ಇದು 20% ನಾವು ಮುಂಚೆನೇ ವಾಟ್ರ್ ಫಿಲ್ ಮಾಡಿದ್ವಿ. ಸೊ ಈಗ 20% ಅದು ಎಥನಾಲ್ ತೋರಿಸ್ತಾ ಇದೆ. ಇಷ್ಟು ಎಥನಾಲ್ ಮಿಕ್ಸ್ ಆಗಿದೆ. ಸೊ ಇಷ್ಟು ಇನ್ನು 80% ಪೆಟ್ರೋಲ್ ಇದೆ, 20% ಎಥನಾಲ್ ಇದೆ ಇದರಲ್ಲಿ. ಭಾರತಲ್ಲೂ ಅಷ್ಟೇ ಸೇಮ್. ಇದು ಮುಂಚೆನೇ 20% ನಾವು ವಾಟರ್ನ ತೊಗೊಂಡಿದ್ವಿ, ಇನ್ನು 20% ಎಥನಾಲ್ ಬಂದಿದೆ, 80% ಪೆಟ್ರೋಲ್ ಇದೆ ಇದರಲ್ಲೂ ಕೂಡ. ಆಲ್ಮೋಸ್ಟ್ 2 ಸೇಮೇ ಬಂದಿದೆ, ಆದರೆ ಇದು ಕಲರ್ ಮಾತ್ರ ಡಿಫ್ರೆನ್ಸ್ ಇದೆ. ಭಾರತಲ್ಲಿ ಸ್ವಲ್ಪ ರೆಡಿಶ್ ಕಲರಲ್ಲಿದೆ, ಇದು ನಾರ್ಮಲ್ ಎಲ್ಲೋ ಪೇಲಲ್ಲೇ ಇದೆ. ಸೊ ಇದು ಯಾವುದು ಜಾಸ್ತಿ ರಿಟ್ಯೂಸ್ನ ಏನೂ ಆ್ಯಡ್ ಮಾಡಿಲ್ಲ. ಆಕ್ಟೈನ್ ಆ್ಯಡ್ ಮಾಡೋ ಉದ್ದೇಶ ಬಂದ್ಬಿಟ್ಟು ಅದು ಪರ್ಫಾರ್ಮೆನ್ಸ್ ಮೇಲೆ ಪವರ್ ಜಾಸ್ತಿ ಬೇಕು, ಆಮೇಲೆ ಸ್ಮೂತಾಗಿ ರನ್ ಆಗಬೇಕು ಇಂಜಿನ್ ಅಂತ ಆಕ್ಟೈನ್ ಆ್ಯಡ್ ಮಾಡೋದು. ಸೊ ಇದು ಆಕ್ಟೈನ್ ಸ್ವಲ್ಪ ಜಾಸ್ತಿ ಇದೆ ಇದರಲ್ಲಿ ಆಕ್ಟೈನ್ ಸ್ವಲ್ಪ ಕಮ್ಮಿ ಇದೆ. ಕಲರ್ ಡಿಫ್ರೆನ್ಸಲ್ಲೂ ಗೊತ್ತಾಗುತ್ತೆ ಲೈಟ್ ಆಗೋದು. ಪಿಂಕ್ ಮತ್ತು ರೆಡಿಶಲ್ಲಿ ಬಂದರೆ ಪ್ರೀಮಿಯಮ್ ಪೆಟ್ರೋಲ್ಸ್ ಎಲ್ಲ ಜಾಸ್ತಿ ಸ್ವಲ್ಪ ರೆಡ್ ಕಲರಲ್ಲೇ ಇರುತ್ತೆ. ಅದು ಪ್ರೀಮಿಯಮ್ ಅಂತ ಐಡೆಂಟಿಫೈ ಮಾಡೋದಕ್ಕೂ ಈಸಿ ಆಗುತ್ತೆ. ಮತ್ತು ಅದರಲ್ಲಿ ಆಕ್ಟೈನ್ ಜಾಸ್ತಿ ಇರುತ್ತೆ, 100 ಆಕ್ಟೈನು, 97, 95 ಆ ಥರ ಪ್ರೀಮಿಯಮ್ಮು ಮತ್ತು ಪವರಲ್ಲಿ ಹೋಗುತ್ತೆ. ಸೊ ಆಲ್ಮೋಸ್ಟು ಸೇಮೇ ಬಂದಿದೆ, 20% ಎಥನಾಲೇ ಇದೆ ಎರಡರಲ್ಲೂ ಕೂಡ. ಯಾವುದು ಕೂಡ ಹೆಚ್ಚು ಕಮ್ಮಿ ಜಾಸ್ತಿ ತೋರಿಸಿಲ್ಲ. ಇದರಲ್ಲೂ 20% ತೋರಿಸ್ತಾ ಇದೆ, ಇದರಲ್ಲೂ ಕೂಡ 20% ಇದೆ. ನಾರ್ಮಲ್ ಪೆಟ್ರೋಲ್ ಕೊಟ್ಟರೆ ತುಂಬ ಯೂಸ್ ಆಗ್ತಾಯಿತ್ತು ಎಲ್ಲರಿಗೂ. ಸೊ ಇದರಲ್ಲಿ ಡಿಸ್ಅಡ್ವಾಂಟೇಜಸ್ ಬಂದ್ಬಿಟ್ಟು ಈಗ 20% ಎಥನಾಲ್ ಬ್ಲೆಂಡ್ ಮಾಡಿರೋದ್ರಿಂದ ಆಗ್ತಾ ಇರೋದು ಏನಂದರೆ, ಜಾಸ್ತಿ ದಿನ ಬಿಟ್ಟರೆ ಗಾಡಿನ ರನ್ ಮಾಡ್ದಲೆ ನಮಗೆ ಅಂದರೆ ಓಲ್ಡ್ ಮಾಡಲಲ್ಲಿ ಏನೇನು ಬರ್ತಾಯಿತ್ತು ಕಾರ್ಬೋರೇಟ್ರು ಅದು ಬ್ಲಾಕ್ ಆಗ್ತಾ ಇದೆ. ಬ್ಲಾಕ್ ಆಗೋದ್ರಿಂದ ಈಗ ನಾರ್ಮಲ್ಲು ಈಗ ಯಾವ್ದು ಸಪೋರ್ಟ್ ಇಲ್ಲ, E20 ಸಪೋರ್ಟ್ ಇಲ್ದೆಲ್ಲ ಇರೋ ಇಂಜಿನ್ಸಲ್ಲೆಲ್ಲ ಜಾಸ್ತಿ ಇಂಜಿನ್ ಪ್ರಾಬ್ಲಮ್ಸ್ ಬರ್ತಾ ಇದೆ. ಈಗ ಗ್ಯಾಸ್ಕೆಟ್ ಹೋಗೋದು, ಇಲ್ಲಾಂದರೆ ರಬ್ಬರ್ಸ್ ಎಲ್ಲ ಇರುತ್ತಲ್ಲ, ಸೊ ಅದು ಸಿಕ್ಕಾಬಟ್ಟೆ ಎಲ್ಲ ಹಾಳಾಗ್ತಾ ಇದೆ. ಸೊ ಇವರು ನಾರ್ಮಲ್ ಪೆಟ್ರೋಲ್ನ ಬಿಟ್ಟರೆ ತುಂಬ ಒಳ್ಳೆಯದು. ಆಲ್ರೆಡಿ 2.25 ಲಕ್ಷ ಪಿಟಿಷನ್ ಆಗಲೇ ಹೈಕೋರ್ಟಿಗೆ ಹೋಗಿದೆ. ನೋಡೋದ ನೆಕ್ಸ್ಟ್ ಏನು ಮಾಡ್ತಾರೆ ಅಂತ ಕಾದು ನೋಡಬೇಕಷ್ಟೆ. ಸೊ ಇವಾಗ ನಾನು ಬಂದಿದ್ದಂಥ ಎಥನಾಲ್ನ ನಾನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಫುಲ್ಲು ಮೇಲ್ಗಡೆ
ಫ್ಲೋಟ್ ಅದು ತೇಲ್ತಾ ಇರೋದೆಲ್ಲ ಫುಲ್ ಪೆಟ್ರೋಲ್. ಇದು ರೆಡ್ಡಲ್ಲಿರೋದು ಸ್ವಲ್ಪ ಯೆಲ್ಲೋವಿಶ್ ಕಲರಲ್ಲಿರೋದು ಪೆಟ್ರೋಲ್ ಇದೆ. ಇನ್ನು ಇದರಲ್ಲಿ ಹಾಫು ಎಥೆನಾಲ್ ಇದೆ, ಹಾಫ್ ವಾಟರ್ ಇದೆ. ಸೊ ಇದು ಫ್ಯೂಯಲ್ ಆಗಿದ್ದರೆ ಎಥೆನಾಲು ಮೇಲೆ ತೇಲ್ತಾ ಇರುತ್ತೆ. ಅದನ್ನು ಟೆಸ್ಟ್ ಮಾಡೋಣ, ಯಾವ ಥರ ಬರ್ನ್ ಆಗುತ್ತಾ ಇಲ್ವಾ, ಯಾವ ಥರ ಉರಿಯುತ್ತೆ ಅಂತ ಆಮೇಲೆ ಚೆಕ್ ಮಾಡೋಣ. ಸೊ ಇವಾಗ ಒಂದು ದಿನ ಬಿಟ್ಟಿರೋ ಅಂಥ ಎಥೆನಾಲ್ ಮತ್ತು ವಾಟರ್ ಇದೆ. ಸೊ ಇದು ಬರ್ನ್ ಆಗುತ್ತಾ ಇಲ್ವಾ ಅಂತ ಟೆಸ್ಟ್ ಮಾಡೋಣ. ಸೊ ಡೌನ್ ಇದ್ದಾಗ ಕೆಳಗಡೆ 2 ml ಅಷ್ಟು ವಾಟರ್ ಇರುತ್ತೆ. ವಾಟರ್ನ ತೆಗೆದುಬಿಡೋದ ಫಸ್ಟು. ಸೊ ವಾಟರ್ ತೆಗ್ದಾಯಿತು. ಈಗ ಎಥೆನಾಲ್ನ ಸಪ್ರೇಟ್ ಮಾಡ್ತಾಯಿದ್ದೀನಿ. ಸೊ ಇದು ಡೈರೆಕ್ಟಾಗಿ ಬರ್ನ್ ಆಗುತ್ತಾ ಅಂತ ಟೆಸ್ಟ್ ಮಾಡೋಣ. ಸೊ ಇದು ವಾಟರು ಬರ್ನ್ ಆಗ್ತಾಯಿಲ್ಲ, ಇದು ಎಥೆನಾಲು, ಇದು ಬರ್ನ್ ಆಗ್ತಾಯಿಲ್ಲ. ಇದಕ್ಕೇನಾದರೂ ಆ್ಯಡ್ ಮಾಡಿದ್ರೆ ಬರ್ನ್ ಆಗುತ್ತೆ ಅಂತ ನೋಡೋಣ. ಈಗ ಬರ್ನ್ ಆಗ್ತಾಯಿದೆ ನೋಡಿ. ಒಂದು ಸೋರ್ಸ್ ಇದ್ದರೆ ಅದು ಎಥೆನಾಲ್ ಬರ್ನ್ ಆಗುತ್ತೆ. ಅದೇ ವಾಟರ್ ಆದರೆ ಸಪ್ರೇಟ್ ಮಾಡಿರೋದು, ಇದಕ್ಕೂ ಒಂದು ಸೋರ್ಸ್ ಹಾಕಿ ನೋಡೋದ ಬರ್ನ್ ಆಗುತ್ತೆ ಅಂತ. ಇದು ಆ್ಯಕ್ಚುಲಾಗಿ ಬರ್ನ್ ಆಗ್ತಾಯಿದೆ. ಸೊ ಇದು ವಾಟರ್ ಜೊತೆ ಮಿಕ್ಸ್ ಆದಾಗ ಸಪ್ರೇಟ್ ಮಾಡೋದಕ್ಕೆ ಬರಲ್ಲ. ಸೊ ಅದು ಬರ್ನ್ ಆಗೇ ಆಗುತ್ತೆ. ಇನ್ನು ಉಳಿಯೋದು ವಾಟರ್ ಮಾತ್ರ ಅಲ್ಲೇ ಉಳ್ಕೊಳ್ಳುತ್ತೆ. ಎಥೆನಾಲು ಮಿಕ್ಸ್ ಆಗಿರೋದು ಬರ್ನ್ ಆಗುತ್ತೆ ಅಷ್ಟೇ. ಇನ್ನೊಂದು ಹಾಕಿದ್ದೀನಿ ನೋಡೋಣ. ಎಥೆನಾಲ್ ಇದೆ. ಎಥೆನಾಲ್ ಮಾತ್ರ ಫ್ಲೋಟ್ ತೇಲ್ತಾ ಇರುತ್ತಲ್ಲ ಎಥೆನಾಲು, ಅದು ಮಾತ್ರ ಬರ್ನ್ ಆಗುತ್ತೆ. ಇನ್ನು ನೀರೇನಿರುತ್ತೆ ಅದು ಕೆಳಗಿರುತ್ತೆ, ಮೇಲೆ ಎಥೆನಾಲ್ ಇರೋದು ಫುಲ್ ಬರ್ನ್ ಆಗುತ್ತೆ. ಅದಕ್ಕೊಂದು ಸೋರ್ಸ್ ಸಿಕ್ಕಿದ್ರೆ ಸಾಕು, ಅದು ಫುಲ್ ಬರ್ನ್ ಆಗಿಬಿಡುತ್ತೆ ನೋಡಿ. ಅದು ಬೆಂಕಿ ಕಡ್ಡಿ ಹಾಕಿದ್ದೀನಿ ಸೋರ್ಸಿಗೆ ಅದು. ಸೊ ಅದು ಯೂಸ್ ಮಾಡ್ಕೊಂಡು ಅದು ಫುಲ್ ಬರ್ನ್ ಆಗ್ತಾಯಿದೆ. ನಾವು ಡೈರೆಕ್ಟಾಗಿ ಬರ್ನ್ ಮಾಡೋಕ್ಕೋದ್ರೆ ಅದು ಉರಿಯಲ್ಲ ಅದು.